ಸೊ ಬಹುಶಃ ನಾನು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿದಿದ್ರೆ ಬಹಳ ಒಳ್ಳೇದಾಗಿರೋದು, ಬಹುಶಃ ಇವತ್ತು ಕಪ್ಪು ನಂದಾಗಿರೋದು ಅನ್ಸುತ್ತೆ. ಸೊ ಮತ್ತೆ ಒಳ್ಳೇದು ಆಯಿತು, ಯಾಕಂದರೆ ನನ್ನ ವ್ಯಕ್ತಿತ್ವ ಎಲ್ಲೋ ಇನ್ಫ್ಲುಯೆನ್ಸ್ ಇರ್ತಾ ಇತ್ತು, ಯಾವುದಾದ್ರೂ ಬೇರೆ ಕಂಟೆಸ್ಟೆಂಟ್ ಇನ್ಫ್ಲುಯೆನ್ಸ್ ಇರ್ತಾ ಇತ್ತು. ಅದನ್ನು ಬರಲಿ, ನನಗೆ ನಾನಾಗಿ ಆಡಬೇಕಿತ್ತು. ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಒಂದು ದೊಡ್ಡ ತಂಡನೇ ಭಾಳ ಅಡ್ವೊಕೇಟ್ನೆಲ್ಲ ಇಟ್ಟು ನನ್ನನ್ನು ಹೇಗೆ ತೇಜಾವಧೆ ಮಾಡಬೇಕು ಒಂದು ಭಾಳ ದೊಡ್ಡ ಲೆವೆಲಲ್ಲಿ ನಡೆದಿರುತ್ತೆ. ವಿನಯಗೌಡ ಅವರು ನನ್ನ ಭಾಳ ಆತ್ಮೀಯರು, ಅವರ ಸ್ನೇಹಿತರಾಗಿದ್ದರು ಮುಂಚೆ. ಸೊ ಅದು ಒಂದು ಟೈಮ್ ನನಗೆ ಅವ್ರು ಏನಲ್ಲಿ ಮಾತಾಡ್ತಿದ್ದಾರೆ, ಇವ್ರಿಗೆ ಏನಕ್ಕೆ ಅಂಥ ದುಶ್ಮನಿ ಏನು ಅಂತ ನಾನೇ ಕನ್ಫ್ಯೂಷನಲ್ಲಿದ್ದೆ. ಸೊ ಧ್ರುವಂತ ಹೇಗಿದೆ ಅಂತ ಕೇಳಿದಾಗ ಅದು ಅವ್ರು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಕರೆಕ್ಟ್ ಕೂಡಿ ಬಂತು, ನಂಬರ್ 1 ಅಂತ ಏನೋ ಬಂತದು. ನಾನು ಡಿಸೈಡ್ ಮಾಡ್ತೀನಿ, ಇನ್ನು ನೀರಿಗಿಳಿದ ಮೇಲೆ ಒದ್ದೆನೋ ಚಳಿನೋ, ಲೆಟ್ಸ್ ಸ್ಟಾರ್ಟ್ ಫೈರಿಂಗ್ ಅಂತ. ದೊಡ್ಡ ಫಾಲೋವರ್ ಅಂತೆ ಬಿಗ್ ಬಾಸ್ದು, ಮತ್ತು ಅವರು ತುಂಬ ಫಾಲೋ ಮಾಡ್ತಾ ಇದ್ದಿದ್ದು ಪ್ರಥಮ್ ಮತ್ತು ಹನುಮಂತು ಅವ್ರನ್ನ. ಸೊ ಆ ಪ್ಯಾಟ್ರನ್ನ ಅವ್ರು ಇಳಿಸಿದ್ರು, ಅವರು ಸ್ಟಡಿ ಮಾಡಿದ್ರು, ಅವ್ರದ್ದೊಂದು ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ನಾನು ಇದನ್ನೇ ಹೀಗೇ ಮಾಡ್ತೀನಿ, ವರ್ಕ್ ಆಗುತ್ತೆ, ವರ್ಕ್ ಆಗಿದೆಯಲ್ಲ. ಈಗ ಟಾಸ್ಕ್ ಇರಲಿ, ಕಲ್ಚರಲ್ ಡ್ಯಾನ್ಸ್ ಇರಲಿ, ಏನೇ ಬರಲಿ, ನನಗೆ ಕಾಂಪಿಟೇಟರ್ ಇರಬಾರ್ದು ಅಂತ ಬಂದಿರೋ ಅಂಥವ್ರು. ಈಗ ನಾವು ನಮ್ಮ ರಿಯಲ್ ಸ್ಟೈಲ್ನ ಹೊರಗಡೆ ತರಲೇಬೇಕಿತ್ತು ಆ್ಯಸ್ ಅ ಡಿಫೆನ್ಸ್. ನಮ್ಮ ಒನ್ ಮ್ಯಾನ್ ಆರ್ಮಿ, ನಮ್ಮ ಸ್ಟೈಲ್ನ ನಾವು ತಂದ್ವಿ ಹೊರಗಡೆ. ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಬಿಗ್ ಬಾಸ್ ಸೀಸನ್ 12 ಮುಕ್ತಾಯ ಆಗಿದೆ. ಸೊ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರೇ ಹೊರಗಡೆ ಬಂದರು. ಆ್ಯಂಡ್ ನನ್ನ ಜೊತೆ ಇವತ್ತು ಸ್ಪೆಷಲ್ ಕಂಟೆಸ್ಟೆಂಟ್ ಇದ್ದಾರೆ. ಸೊ ಧ್ರುವಂತ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಮತ್ತೆ ಹೋಗೋಣ ಸರ್. ಫುಲ್ ಬಿಸಿ ಇದ್ದಾರೆ ಸರ್, ಫುಲ್ ಬಿಸಿ, ಫ್ರೀ ಇದ್ದೀರಾ? ನಾವು ಇರೋದೇ ನಿಮಗಾಗಿ. ಬನ್ನಿ ಸರ್. ಹಾಯ್ ಹಾಯ್, ವೆಲ್ಕಮ್ ಟು ಫಿಲ್ಮ್ ಬೀಟ್. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಒಂದು ಮಹಾಯುದ್ಧವನ್ನು ಗೆದ್ದು ಬಂದಂಥ ಒಂದು ಅನುಭವ. ಓಕೆ. ಸೊ ಹಾಗೆ ತುಂಬ ಚೆನ್ನಾಗಿದೆ ಸರ್. ನನಗೆ ನಿಮ್ಮನ್ನು ನೋಡ್ತಿದ್ದಂಗೆ ಫಸ್ಟ್ ಒಂದು ವರ್ಡ್ ನೆನಪಾಗ್ತಾ ಇದೆ, ಜೈ ಮಹಾಕಾಲ್. ಜಯ ಮಹಾಕಾಲ್, ಜಯ ಮಹಾಕಾಲ್. ಇಡೀ ಬಿಗ್ ಬಾಸ್ನಲ್ಲಿ ಅದೊಂದು ಔರ ಇತ್ತು, ಒಂದು ವೈಬ್ ಇತ್ತು ನಿಮ್ಮದು. ಹೌದು. ಫಸ್ಟ್ ಸ್ಟಾರ್ಟಿಂಗ್ ನಾನು ಬಿಗ್ ಬಾಸ್ ನೋಡ್ತಾ ಇರಬೇಕಾದ್ರೆ ನಿಮ್ಮ ಒಂದಷ್ಟು ಯಾವ ರೀತಿಯಾಗಿ ಹೋಗ್ತಾ ಇತ್ತು ಅಂತಂದರೆ, ಏನೋ ಸ್ವಲ್ಪ ಗಿವ್ ಅಪ್ ಮಾಡೋ ಥರ ಇತ್ತು. ಈಗ ಯಾರೋ ಬಂದು ನಿಮ್ಮನ್ನು ಬ್ಲೇಮ್ ಮಾಡಿದ್ರು, ಓಕೆ ನೋ ಪ್ರಾಬ್ಲಮ್, ನೀವೇ ನಾನು ನಾಮಿನೇಷನ್ ಮಾಡ್ತೀನಿ, ಓಕೆ ನೋ ಪ್ರಾಬ್ಲಮ್, ಆ ಥರನೇ ಇದ್ರಿ. ಯಾಕೆ ಎಲ್ಲರೂ ಬಿಟ್ಕೊಡ್ತಾ ಇದ್ದಾರೆ ಅಂತ ಸ್ಟಾರ್ಟಿಂಗ್ ಡೇಸಲ್ಲಿ ಇದ್ದಂಥ ಒಂದಷ್ಟು ಕ್ವಶನ್ಗಳು. ಆಮೇಲೆ ಆಟೋಮೆಟಿಕ್ಕಾಗಿ ಚೇಂಜ್ ಆದ್ರಿ. ಯಾಕೆ ಫಸ್ಟ್ ಆಫ್ ಮಾತಾಡೋದಾದ್ರೆ? ಟು ಬಿ ಆನೆಸ್ಟ್, ನಾನು ಆ ಗೇಮ್ ಶೋ ನೋಡಿ ಬಂದಿರೋನಲ್ಲ. ನಾನು ಅಲ್ಲಿಗೆ ಏನು ಬಂದಿದ್ದೀನಿ, ಭಾಳ ಆನೆಸ್ಟಾಗಿ ಬಂದಿದ್ದೀನಿ. ನಮ್ಮ ಮನೆಯಿಂದ ಬಟ್ಟೆ ಏನಿತ್ತು ಅದನ್ನ ತಗೊಂಡು ಸ್ಟ್ರೈಟಾಗಿ ನಾನು ಬಂದಿರೋನು. ಸೊ ಬಹುಶಃ ನಾನು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿದಿದ್ರೆ ಭಾಳ ಒಳ್ಳೇದಾಗಿರೋದು, ಬಹುಶಃ ಇವತ್ತು ಕಪ್ಪು ನಂದಾಗಿರೋದು ಅನಿಸುತ್ತೆ. ನಾನು ಶೋ ನೋಡಿಲ್ಲ. ಸೊ ಮತ್ತೆ ಒಳ್ಳೇದು ಆಯಿತು, ಯಾಕಂದರೆ ನನ್ನ ವ್ಯಕ್ತಿತ್ವ ಎಲ್ಲೋ ಇನ್ಫ್ಲುಯೆನ್ಸ್ ಇರ್ತಾ ಇತ್ತು, ಯಾವುದಾದ್ರೂ ಬೇರೆ ಕಂಟೆಸ್ಟೆಂಟ್ ಇನ್ಫ್ಲುಯೆನ್ಸ್ ಇರ್ತಾ ಇತ್ತು. ಅದನ್ನು ಬರಲಿ, ನನಗೆ ನಾನಾಗಿ ಆಡಬೇಕಿತ್ತು. ಸೊ ಫಸ್ಟ್ ಎಂಟ್ರಿ ತಗೊಂಡು ನಾನು ಆ ಗೇಮ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಅಲ್ಲಿರೋ ಕಂಟೆಸ್ಟೆಂಟ್ಗಳನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಸೊ ನನ್ನ ಪೇಸ್ ಸ್ವಲ್ಪ ಸ್ಲೋ ಇತ್ತು. ಬರ್ತಾ 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 ಏನಾಯಿತು, ನನಗೇನು ಅನ್ಸೋಕ್ಕೆ ಶುರುವಾಯಿತು ಅಂತಂದರೆ, ಇಲ್ಲಿ ಸ್ವಲ್ಪ ಜಗಳ ಮಾಡಬೇಕಾಗತ್ತೆ, ಇದೆಲ್ಲ ಆಗುತ್ತೆ. ನಮ್ಮ ಡ್ಯಾಡಿ ಮಮ್ಮಿಗೆ ಅದೆಲ್ಲ ಇಷ್ಟ ಇಲ್ಲ. ಅಂದರೆ ಹೆಸರು, ಯಾಕಂತ ಅದಕ್ಕಿಂತ ಮುಂಚೆ ಒಂದು ಕಾಂಟ್ರವರ್ಸಿ ಆಗಿರುತ್ತೆ. ಲಾಸ್ಟ್ ಡಿಸೆಂಬರಲ್ಲಿ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಒಂದು ದೊಡ್ಡ ತಂಡನೇ ಭಾಳ ಅಡ್ವೊಕೇಟ್ನೆಲ್ಲ ಇಟ್ಟು ನನ್ನನ್ನು ಹೇಗೆ ತೇಜಾವಧೆ ಮಾಡಬೇಕು ಒಂದು ಭಾಳ ದೊಡ್ಡ ಲೆವೆಲಲ್ಲಿ ನಡೆದಿರುತ್ತೆ. ಸೊ ಮತ್ತೆ ಈ ಶೋ ಅಲ್ಲಿ ನಾವು ಹೆಸರು ಹಾಳು ಮಾಡ್ಕೊಳ್ಳೋದು ಬೇಡ, ಹೆಸರು ಮಾಡೋಕ್ಕಾಗದಿದ್ರೂ ಹೆಸರು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಪ್ರಯತ್ನ ಇರುತ್ತೆ ನಮಗೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿ ನಾನು ಸ್ವಲ್ಪ ಸ್ಮೂತಾಗಿರ್ತೀನಿ, ಮತ್ತು ಒಂದು ಪಾಯಿಂಟಲ್ಲಿ ಸಾಕು ಅಂತ ಅನ್ನಿಸ್ಬಿಡುತ್ತೆ. ನನಗೊಂದು ಆಸೆ ಇದ್ದಿದ್ದು ಏನು ಅಂತಂದರೆ, ಬಿಗ್ ಬಾಸ್ ನಾನು ಕಿಚ್ಚ ಸರ್ ಇರಬೇಕಾದ್ರೇ ಒಂದು ಆಟ ಆಡಬೇಕು ಅಂತ ಇದ್ದಿದ್ದು. ಅದು ನೆರವೇರಿತ್ತು ಎಲ್ಲೋ. ಸೊ ಅದು ಆಗಿತ್ತು. ಮತ್ತು ತಂದೆ ತಾಯಿಗೆ ಬೇಜಾರಾಗೋದು ಬೇಡ. ನಂತರ ತಂದೆದೇ ಒಂದು ಆಡಿಯೋ ಬರುತ್ತೆ, ಕ್ಲಿಪ್, ನಿನ್ನ ಹಠ ನನಗೇನು ಅಂತ ಗೊತ್ತು, ಅಟ್ಟಾಡು ಅಂತ. ಸೊ ಅದು ಅಲ್ಲಿ ನನ್ನ ಪಾಯಿಂಟ್ ಚೇಂಜ್ ಆಗುತ್ತೆ. ಇಮ್ಮಿಡಿಯೇಟ್ ನನ್ನ ಗೇಮ್ ಸ್ಟಾರ್ಟ್ ಟೈಮಲ್ಲಿ ನನಗೆ ಇದು ಸಿಗುತ್ತೆ, ಸೀಕ್ರೆಟ್ ರೂಮ್ ಟಾಸ್ಕ್ ಸಿಗುತ್ತೆ ರಕ್ಷಿತ್ ಅವ್ರ ಜೊತೆ. ಅಲ್ಲಿ ನನಗೆ ಟಿ ವಿಲಿ ನಾನು ಆ ಅವ್ರನ್ನ, ನಮ್ಮ ಕಂಟೆಸ್ಟೆಂಟ್ಗಳನ್ನು ನೋಡ್ತೀನಿ. ಆಮೇಲೆ ನಾನು ಇಲ್ಲಿ ಏನು ಮಾಡಬೇಕು ಅನ್ನೋದು ನಾನು ಪ್ರಿಪೇರ್. ಅದಕ್ಕೂ ಮುಂಚೆನೇ ಸ್ವಲ್ಪ ಹೈಪರಲ್ಲಿ ಇರ್ತೀರಾ ನೀವು? ಹೌದು, ಮುಂಚೆನೇ ಹೈಪರಲ್ಲಿ ಇರ್ತೀನಿ. ಎಲ್ಲಿವರೆಗೂ ಅಂತಂದ್ರೆ, ಮಲ್ಲಮ್ಮ ಇದ್ದಂಥ ಟೈಮಲ್ಲಿ ತುಂಬಾ ಸಾಫ್ಟ್ ಆಗಿರುವಂಥ ಧ್ರುವಂತ ನೋಡಿದ್ವಿ. ಅವ್ರು ಹೋದ್ಮೇಲೆ ಸ್ವಲ್ಪ ಹೈಪರ್ ಆಗಿರೋ ಧ್ರುವಂತ ನಾವು ನೋಡಿದ್ದು. ಹೌದು, ಅಲ್ಲಿಂದ ಗ್ರಾಫ್ ನಾನು ಸ್ವಲ್ಪ ತಗೊಳ್ತಾ ಹೋಗ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀನಿ ನಾನು. ಯಾಕಂತಂದರೆ ನಂದು ಗೇಮ್ ಪೇಸ್ ಮೇಲೆ ಹೋಗ್ತಾ ಇರೋವಾಗೇನೆ ಟಾರ್ಗೆಟ್ ಆಗ್ತಾ ಬರ್ತೀನಿ ನಾನು. ಟಾರ್ಗೆಟ್ ಆದಾಗ ನಾವು ಏನಾಗ್ತೀವಿ, ಎಲ್ಲ ಅಲ್ಲಿ ಮನೇಲಿ ಒಂದು ಗ್ರೂಪ್ ಟೈಪ್ ಹೋಗ್ತಾ ಇರುತ್ತೆ.
ನಾವು ಟಾರ್ಗೆಟ್ ಆದಾಗ ನಾವು ಅದಕ್ಕೆ ಉತ್ತರ ಕೊಡಲೇಬೇಕು, ಮತ್ತು ನಾವು ಉತ್ತರ ಕೊಟ್ಟರೆ ನಮ್ಮ ಸ್ಟೈಲಲ್ಲಿ ಅದು ಬೇರೆ ನೆಗೆಟಿವ್ ಆಗಿ ಏನಾದರೂ ಹೊರಗಡೆ ಹೋಗುತ್ತೆ ಅನ್ನೋ ಭಯ ಇತ್ತು. ಸೊ ಹಾಗಾಗಿ ಮಧ್ಯದಲ್ಲಿ ತುಂಬ ತೀರಾ ಮನೆ ಹೊಡೆದು ಬಂದಾಗ ನಾನೊಂದು ನನ್ನ ಇಡೀ ಇದನ್ನು ಕಂಟ್ರೋಲ್ ಮಾಡಿ ನನ್ನ ತಂದೆ ತಾಯಿ ಅವ್ರಿಗೆಲ್ಲ ನಾನು ಜಗಳ ಆಡೋದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ನಾನು ಸಾಕಿ ಶೋ ಅಂತಲೂ ಹೇಳಿರ್ತೀನಿ. ತದಾದ ನಂತರ ಏನಾಗುತ್ತೆ, ಆ ಸೀಕ್ರೆಟ್ ರೂಮಿಂದ ಅಲ್ಲಿ ನಾನು ಡಿಸೈಡ್ ಮಾಡ್ತೀನಿ, ಇನ್ನು ನೀರಿಗಿಳಿದ ಮೇಲೆ ಒದ್ದೆನೋ ಚಳಿನೋ ಲೆಟ್ಸ್ ಸ್ಟಾರ್ಟ್ ಫೈರಿಂಗ್ ಅಂತ ಕಾಯ್ತಾ ಇರ್ತೀನಿ ಹೊರಗಡೆ ಬರೋದಕ್ಕೆ. ಗೋಡೆಗೆ ಬಾಲ್ ಹೊಡೆದು ಕಾಯ್ತಾ ಇರ್ತೀನಿ, ಬರ್ತೀನಿ ಹೊರಗಡೆ ಅಂತ. ಹೊರಗಡೆ ಬಂದೆ, ವಿ ರೇಸ್ಡ್ ಆ ಗನ್ಸ್. ಮತ್ತು ಯಾರ್ಯಾರು ಯಾವ್ಯಾವ ರೀತಿ ಬರ್ತಾರೆ ಆ ರೀತಿ ಉತ್ತರ ಕೊಟ್ಕೊಂಡು ನಾವು ಆಟ ಆಡ್ಕೊಂಡು ಬಂದ್ವಿ. ಸೊ ಇದು ನಿಮ್ಮ ಒಂದು ಮಾತಾಗಿದ್ರೆ. ಸೊ ಹೊರಗಡೆ ಬಂದಿದ್ದು ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ನೋಡೋದಂಥ ಧ್ರುವಂತ್ ಬೇರೆ, ಆಮೇಲೆ ನೋಡೋದಂಥ ಧ್ರುವಂತ್ ಬೇರೆ. ಮಾಸ್ಕ್ ಹಾಕ್ಕೊಂಡು ಇಷ್ಟು ದಿನ ನಟನೆ ಮಾಡಿದ್ರ ಬಿಗ್ ಬಾಸ್ ಮನೆ ಒಳಗಡೆ, ಒಂದು ಮುಖವಾಡ ಇಟ್ಕೊಂಡು ಬದುಕಿದ್ರ ಅಂತ ಒಂದಷ್ಟು ಕಮೆಂಟ್ಸ್ಗಳು ಪಾಸ್ ಆಗುತ್ತೆ. ಅದು ಅವರವರ ಅನಿಸಿಕೆ. ಈಗ ಮುಖವಾಡ ಹಾಕ್ಕೊಂಡು ಬದುಕಿದ್ದು, ಈಗ ನಾನು ಇದನ್ನೇ ಹೇಳಿದ್ದು ನಿಮಗೆ, ನನ್ನ ಮನಸ್ಥಿತಿ ಫಸ್ಟ್ ಬಂದಾಗ ಹೇಗಿತ್ತು ಆ ಟೈಮಿಗೆ ನೋಡಿ ಬಂದವನಲ್ಲ. ಸೊ ಪಳಗದ ಮೇಲೆ ನಮ್ಮ ಮನಸ್ಥಿತಿ ಒಂದಷ್ಟು ಚೇಂಜ್ ಆಗುತ್ತೆ. ನನ್ನ ಆಟ ಇದಲ್ಲ, ಇನ್ನ ನಾನು ಬೇರೆದೇ ಆಟ ಆಡಬೇಕು. ಹೌದು, ಯಾಕಂದ್ರೆ ಇದೇ ರೀತಿ ಆಟ ಆಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಬಂದಿರೋನಲ್ಲ, ನಾನು ಯಾವುದೇ ಸ್ಟ್ರಾಟಜಿ ಮಾಡ್ಕೊಂಡು ಬಂದಿರೋನಲ್ಲ. ಈಗ ನೋಡಿ, ಕೆಲವರು ನಾನು ರೌಡಿ ಅಂತ ತೋರಿಸ್ಕೊಳ್ಳೋದೊಂದಿರುತ್ತೆ, ಸುಮ್ಮನೆ ಜಗಳ ಎತ್ತೋದು, ನಾನದು ಅಂತ. ಇನ್ನು ಕೆಲವ್ರದ್ದೊಂದು ಕಾಮಿಡಿ ಝೋನ್ ಅಲ್ಲ, ಅಥವಾ ಬೇರೆ ಬೇರೆ ರೀತಿಲಿ ಬಂದಿರ್ತಾರೆ. ನಾನು ಭಾಳ ಆನೆಸ್ಟಾಗಿ ಬಂದಿರೋಂಥ ವ್ಯಕ್ತಿ. ನನಗೆ ಮುಂದೆ ಏನು ಬರುತ್ತೆ ಅದರಲ್ಲಿ 100+ ನಾನು ಪರ್ಫಾರ್ಮ್ ಮಾಡಬೇಕು ಅನ್ನೋದೇ ಇದ್ದಿದ್ದು. ಯಾವುದೇ ಆಗಿರಲಿ, ಓದೋದ್ರಿಂದ ಹಿಡಿದು, ಮನೆನ ಗುಡಿಸೋದ್ರಿಂದ ಹಿಡಿದು, ಟಾಸ್ಕ್ ಇರಲಿ, ಕಲ್ಚರಲ್ ಡ್ಯಾನ್ಸ್ ಇರಲಿ, ಏನೇ ಬರಲಿ, ನನಗೆ ಕಾಂಪಿಟೇಟರ್ ಇರಬಾರ್ದು ಅಂತ ಬಂದಿರೋವಂಥವ್ನು ನಾನು. ಸೊ ಅದರಲ್ಲೇ ಇತ್ತು ನನ್ನ ತಲೆ. ಸೊ ಇದು ಒಂದು ಕಾರಣ ಆಗಿತ್ತು ನನ್ನ ಯಾಕೆ ಅಂತ. ಮತ್ತು ಅಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದಾದ್ರೂ ಕಾರಣ ಹುಡುಕ್ತಾ ಇರ್ತಾರೆ. ನೀವೊಂದು ಬೆಸ್ಟ್ ನೀವು ಪರ್ಫಾರ್ಮ್, ಅಲ್ಲಿ 2 ಜನ ನಾಮಿನೇಟ್ ಮಾಡ್ತಾರೆ. ಒಂದು ಏನೂ ಕೊಡಗದೇ ಇರೋರು, ಇನ್ನೊಂದು ನೀವು ಚೆನ್ನಾಗಿ ಬೆಸ್ಟ್ ಬರ್ತಾ ಇದೆ ನಿಮ್ಮದು ಅಂತಂದರೆ ನಿಮ್ಮನ್ನು ತೆಗಿಯೋಕ್ಕೆ ನೋಡ್ತಾ ಇರ್ತಾರೆ. ಇಟ್ಸ್ ಅ ಕಾಂಪಿಟೇಷನ್. ಸೊ ನಾವು ವೀಕ್ ಅಂತೂ ಇರಲಿಲ್ಲ. ಸೊ ಟಾರ್ಗೆಟ್ ಆಗ್ತಾಯಿದ್ವಿ, ಸಾಫ್ಟ್ ಟಾರ್ಗೆಟ್. ಆಗ ನಾವು ನಮ್ಮ ರಿಯಲ್ ಸ್ಟೈಲ್ನ ಹೊರಗಡೆ ತರಲೇಬೇಕಿತ್ತು. ಆ್ಯಸ್ ಅ ಡಿಫೆನ್ಸ್ ನಮ್ಮ ಒನ್ ಮ್ಯಾನ್ ಆರ್ಮಿ, ನಮ್ಮ ಸ್ಟೈಲ್ನ ನಾವು ತಂದ್ವಿ ಹೊರಗಡೆ. ಓಕೆ. ಸೊ ಇವಾಗ ನೀವು ಹೇಳಿದ್ರಿ ಒಂದು ರೌಡಿಸಮ್ ಥರ ಹಾ ಹೂ ಅಂತ ಅಂದಾಗ, ಸೊ ರಜತ್ ಅವ್ರು ಬರ್ತಾರೆ. ಸೊ ರಜತ್ ಅವ್ರು ಬಂದಾಗ ನಿಮ್ಮ ಅವರ ನಡುವೆ ನಡೆದಂಥ ಒಂದಷ್ಟು ಸಂಭಾಷಣೆಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಅದು ಹೆಂಗಿತ್ತು? ಕೆಲವೊಂದು ಪದ ಬಳಕೆ ಆಗಿರ್ಬೋದು. ಅದನ್ನೇ ಹೇಳೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಜೆನ್ಯೂನ್ ಆಗಿ ಆದರೆ ಯಾವುದಕ್ಕೊಂದು ಅರ್ಥ ಇರುತ್ತೆ. ಈಗ ಹೊರಗಡೆ ನೋಡಿರ್ತಾರೆ, ಈಗ ನೀವೇ ಬಿಗ್ ಬಾಸ್ ಒಳಗಡೆ ಇದ್ದೀರಿ, ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಿ, ಒನ್ ಮ್ಯಾನ್ ಆರ್ಮಿ ಅಂತ. ನಾನೀಗ ಹೊರಗಡೆ ಅದನ್ನ ನೋಡಿರ್ತೀನಿ, ಒಳಗಡೆ ಬಂದ್ಬಿಟ್ಟು ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀನಿ ನಾನು ಹೀರೋ ಆಗೋಕ್ಕೆ. ಅದೆಲ್ಲ ಈಗ ಅದೊಂದು ಗೇಮ್ ಶೋಗೆ ಅವ್ರು ಮಾಡಿದ್ರ, ಅಥವಾ ಅಲ್ಲಿ ಬಂದು ಹೇಳ್ತಿದ್ದಾರೆ ಹೊರಗಡೆಯಿಂದನೂ ನನಗೆ ಇಷ್ಟ ಇರಲಿಲ್ಲ. ನನಗೆ ಗೊತ್ತೇ ಇಲ್ಲ, ನಾನು ಸಿಕ್ಕಿರೋದೊಂದು 2 ಬಾರಿ. ಒಂದು ಯಾವುದೊಂದು ಕಬಡ್ಡಿ ಕಾಂಪಿಟೇಷನ್ ಇರುತ್ತೆ, ಅದರಲ್ಲಿ ನಾವೊಂದು ಪ್ಲೇಯರ್ಸ್ ಆಗಿ ಸಿಕ್ಕಿರ್ತೀವಿ. ಮತ್ತು ವಿನಯ್ ಗೌಡ ಅವರು ನನ್ನ ಭಾಳ ಆತ್ಮೀಯರು, ಅವರ ಸ್ನೇಹಿತರಾಗಿದ್ದರು ಮುಂಚೆ. ಸೊ ಅದು ಒಂದು ಟೈಮ್ ನನಗೆ ಅವ್ರು ಏನಲ್ಲಿ ಮಾತಾಡ್ತಿದ್ದಾರೆ, ಇವ್ರಿಗೆ ಏನಕ್ಕೆ ಅಂಥ ದುಶ್ಮನಿ ಏನು ಅಂತ ನಾನೇ ಕನ್ಫ್ಯೂಷನಲ್ಲಿದ್ದೆ. ಆಮೇಲೆ ಗೊತ್ತಾಯಿತು, ಶೋಗೋಸ್ಕರ ಅವರು ಏನೋ ಒಂದು ಸ್ಟಂಟ್ ಮಾಡ್ತಾ ಇದ್ದಾರೆ ಅಂತ. ನನ್ನ ಕಾಂಪಿಟೇಟ್ರೇ ಅಲ್ಲ, ಏನೇನೋ ಬರ್ತಾಯಿತ್ತು. ಆಮೇಲೆ ಗೊತ್ತಾಯಿತು ನನಗೆ. ಬಟ್ ನಮಗೇನು ಉತ್ತರ ಕೊಡಬೇಕಿತ್ತು ಅವ್ರಿಗೆ, ಅವರಿಂದ ಏನು ಬರ್ತಾಯಿತ್ತು, ನಾವೇನು ಕೊಡಬೇಕಿತ್ತು, ಭಾಳ ಶೋ ಅಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಆಮೇಲೆ ಹೊರಗಡೆ ಬಂದ ಮೇಲೇನೂ ಸಿಕ್ಕಿದ್ದಾರೆ ನನಗೆ ಮೊನ್ನೆ ಶೋ ಅಲ್ಲಿ, ಏನಿಲ್ಲ. ಸೊ ಹಾಗಾಗಿ ಬಹುಶಃ ಶೋಗೆ ಸಂಬಂಧಪಟ್ಟರೋಗೆ ಅವ್ರು ಆ ರೀತಿ ರಿಯಾಕ್ಟ್ ಮಾಡಿ ಏನೋ ಮಾಡಿರ್ಬೋದು ಕ್ಯಾಮ್ರಾ ಮುಂದೆ. ಬಟ್ ಹಾಗಂತ ವೈಯಕ್ತಿಕ ನನಗೇನು ಕಾಣಲಿಲ್ಲ ಅವರಲ್ಲಿ. ಓಕೆ. ಈಗ ನೀವು ಹೇಳಿದ್ರಿ ಶೋಗೆ ಬರಬೇಕಾದ್ರೆ ನಾನು ಹಿಂಗೆ ಫಿಕ್ಸ್ಡ್ ಆಗಿ ಶೋಗೆ ಬಂದಿರಲಿಲ್ಲ ಅಂತ ಹೇಳಿದ್ರಿ. ಸೊ ಗಿಲ್ಲಿ ಯಾವ ರೀತಿಯಾಗಿ ಒಬ್ಬ ಫಿಕ್ಸ್ಡ್ ಆಗಿ ಹಿಂಗೆ ಆಟ ಆಡಬೇಕು ಅಂತ ಒಂದು ಫಿಕ್ಸ್ ಆಗಿ ಬಂದಿದ್ರೆ? ಬಿಕಾಸ್ ಆಫ್ ಈಗ ಅಶ್ವಿನಿ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು, ಈ ರೀತಿಯಾಗಿ ಮನುಷ್ಯ ಫಿಕ್ಸ್ ಆಯಿತು ಅಂತ ಅಂದರೆ ಅದೇ ಥರ ಆಡೋಕ್ಕೆ ಶುರು ಮಾಡ್ತಾರೆ, ಅವ್ರು ಅದೇ ಥರ ಆಡಿರೋದು ಅಂತ ನಿಮಗೆ ಹೆಂಗೆ ಅನಿಸುತ್ತೆ? ಹೌದು, ಅವರೇ ಬಾಯಿಂದನೇ ಬಂತು. ಅವರು ದೊಡ್ಡ ಫಾಲೋವರ್ ಅಂತೆ ಬಿಗ್ ಬಾಸ್ದು, ಮತ್ತು ಅವರು ತುಂಬ ಫಾಲೋ ಮಾಡ್ತಾ ಇದ್ದಿದ್ದು ಪ್ರಥಮ್ ಮತ್ತು ಹನುಮಂತು ಅವ್ರನ್ನ. ಸೊ ಆ ಪ್ಯಾಟ್ರನ್ನ ಅವ್ರು ಇಳಿಸಿದ್ರು, ಅವರು ಸ್ಟಡಿ ಮಾಡಿದ್ರು, ಅವ್ರದ್ದೊಂದು ಬ್ಲೂ ಪ್ರಿಂಟ್ ರೆಡಿ ಆಗಿತ್ತು. ನಾನು ಇದನ್ನೇ ಹೀಗೇ ಮಾಡ್ತೀನಿ, ವರ್ಕ್ ಆಗುತ್ತೆ, ವರ್ಕ್ ಆಗಿದೆಯಲ್ಲ ಈಗ. ಎಂಡ್ ಆಫ್ ದ ಡೇ ಇಟ್ಸ್ ನಾವೆಲ್ಲ ಏನು ಅಂದ್ಕೊಂಡ್ವಿ, ಎಲ್ಲ ಟಾಸ್ಕ್ಗಳನ್ನು ವಿನ್ ಆಗಿ ನಾವು ಹಾಗೆ ಪರ್ಫಾರ್ಮ್ ಮಾಡಿ ಹೀಗೆ ಪರ್ಫಾರ್ಮ್ ಮಾಡಿ. ಬಟ್ ಜನಗಳಿಗೆ ಏನು ಬೇಕು ಅಂತ ಬಹುಶಃ ರಿಯಾಲಿಟಿ ಶೋನು ಮಾಡಿದ್ದಾರೆ ಅವರು, ಗಿಲ್ಲಿ ಅವರು, ಜನಗಳಿಗೆ ಏನು ಬೇಕು ಅಂತ. ಸೊ ಮನೆಯಲ್ಲಿ ನಮಗೆ ಅದು ಅರ್ಥ ಆಗ್ತಾ ಇರಲಿಲ್ಲ, ಒಬ್ಬರನ್ನ ಆಡ್ಕೊಳ್ಳೋದು, ಇದು ಮಾಡೋದು ಅದೆಲ್ಲ. ಸೊ ಮತ್ತೆ ಗೊತ್ತಾಯಿತು, ಈಗ ಎಂಟರ್ಟೈನ್ಮೆಂಟ್ ಅಂತ ತಗೊಂಡಾಗ
ವಾಹಿನಿದು ಪರ್ಪಸ್ಸೇ ಅದಲ್ವಾ ಎಂಟರ್ಟೈನ್ಮೆಂಟು. ಅದರಲ್ಲಿ ಎಲ್ಲ ಅವ್ರು ಸಕ್ಸಸ್ ಆಗಿದ್ದಾರೆ, ಜನಗಳನ್ನು ಎಂಟರ್ಟೈನ್ ಮಾಡಿದ್ದಾರೆ. ಸೊ ಅಲ್ಲಿ ಅವರ ಏನೆಲ್ಲ ಕೊಡುಗೆ ಇದೆ ಆ ಮನೆ ಒಳಗಡೆ ಗಿಲ್ಲಿ ಅವ್ರದ್ದು, ಅವರೆಲ್ಲ ಎಂಟರ್ಟೈನ್ ಚೆನ್ನಾಗಿ ಮಾಡಿದ್ದಾರೆ ಜನಗಳನ್ನು. ಸೊ ತುಂಬ ಜನಗಳನ್ನು ಗೆದ್ದಿದ್ದಾರೆ. ಸೊ ನಮ್ಮ ಆಸೆನೂ ಅದೇ ಆಗಿರೋದು, ಜನಗಳು ಎಂಟರ್ಟೈನ್ ಆಗಿದ್ದಾರೆ ಅಂತಂದರೆ ಪರ್ಪಸ್ ಇಸ್ ಸರ್ವ್ಡ್. ಓಕೆ. ಸೊ ಆಫ್ಟರ್ ದಟ್ ಹೆಂಗಾಗುತ್ತೆ ಅಂದರೆ ನಿಮ್ಮ ಅಶ್ವಿನಿ ಮತ್ತು ಜಾನ್ವಿ ಈ ಕಾಂಬಿನೇಷನ್ ಅಂತ ತಗೊಂಡಾಗ ಈ ಮೂರದೊಂದು ನಡೀತಾ ಇರುತ್ತೆ. ಸೊ ಮಧ್ಯದಲ್ಲಿ ಮತ್ತೆ ತಂದು ಇವ್ರಿಗೆ ಹೇಳದಂತೆ ಇಲ್ಲಿಂದ ಅಲ್ಲಿ ಹೇಳದಂತೆ ಆ ಥರ ಮಾಡಿದಂತೆ ಆಫ್ಟರ್ ಜಾನ್ವಿ ಹೋದ್ಮೇಲೆ ನಿಮ್ಮ ಒಂದು ಅಶ್ವಿನಿ ಮೇಡಮ್ ಅವರ ಒಂದು ಕಾಂಬಿನೇಷನ್ ಸ್ಟಾರ್ಟ್ ಆಗುತ್ತೆ. ಅದೇ ಹೇಳೋದು, ಸತ್ಯನೇ ಸರ್. ಸತ್ಯ ಒಬ್ರು ತಂದಿಡುವಂಥ ಕೆಲಸ ನೀವು ಮಾಡ್ತಾ ಇದ್ರ? ನಾನು ಮಾಡ್ತಾ ಇದ್ನ ಅಥವಾ ಜಾನ್ವಿ ಅವ್ರು ಮಾಡಿದ್ರೆ? ಅವ್ರು ಹೇಳೋದು ಅದು ಅವರ ಸ್ಟೇಟ್ಮೆಂಟ್. ಹಂಗಿದ್ದಿದ್ರೆ ನಂದೊಂದು ನೇಚರ್ ಇದೆ, ಏನಿದ್ರು ನೇರವಾಗಿ ಹೇಳ್ತೀನಿ. ನಾನು ಜಾನ್ವಿ ಅವ್ರಿಗೆ ಇಷ್ಟೇ ಹೇಳಿರ್ತೀನಿ ಜಾನ್ವಿ ಅವ್ರಿಗೆ, ಅದು ಅವ್ರು ಬೇರೆ ರೀತಿಯಲ್ಲಿ ಕಟ್ಟಿದ್ರು ಜಾನ್ವಿ ಅದನ್ನು. ನನ್ನ ಮತ್ತೆ ಬಹುಶಃ ನಾನು ಅಶ್ವಿನಿ ಮೇಡಮ್ ಹತ್ರ ಆಗ್ತೀವಿ ಅನ್ನೋದು ಅವ್ರಿಗೆ ಜಲಸ್ ಆಗಿತ್ತೋ ಏನೋ ಗೊತ್ತಿಲ್ಲ. ನಾನೊಂದು ಮಾತು ಹೇಳಿದ್ದೆ ಜಾನ್ವಿ ಅವ್ರಿಗೆ, ಮ್ಯಾಮ್ ನಿಮ್ಮ ಸ್ನೇಹ ಕರೆಕ್ಟ್, ಆದರೆ ಆಟ ಅಂತ ಬಂದಾಗ ನಿಮ್ಮ ಇಂಡಿವಿಜುವಲಿಟಿ ಏನಿದೆ ಅದನ್ನು ಎಲ್ಲೂ ಡಿಸ್ಟರ್ಬ್ ಆಗುವಾಗ ಮಾಡ್ಕೋಬೇಡಿ. ನಿಮ್ಮ ಇಂಡಿವಿಜುವಲಿಟಿ ಆಟ ನೀವು ಆಡಿ, ಎಲ್ಲದಕ್ಕೂ ಅವರ ಡಿಸಿಷನ್ನು ನೀವು ಹೇಳೋದು. ನಿಮ್ಮ ಇದಕ್ಕೆ ಇಬ್ಬರು ಅಂದರೆ ಅವ್ರು ಏನು ಹೇಳ್ತಾರೆ ಇವ್ರು ಅದನ್ನು ಸಪೋರ್ಟ್ ಮಾಡ್ಕೊಂಡು ಅದು ಎಲ್ಲೋ ನೀವು ಶ್ಯಾಡೋ ಥರ ಅನಿಸುತ್ತೆ. ನಿಮ್ಮ ಇಂಡಿವಿಜುವಲ್ ಇದರಲ್ಲೇ ಇರಿ ಅಂತ ಹೇಳಿರ್ತೀನಿ. ಅದನ್ನು ಅವ್ರು ಬೇರೆ ರೂಪಕ್ಕೆ ಟರ್ನ್ ಮಾಡ್ತಾರೆ. ನಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡೋದಕ್ಕೆ ನೋಡ್ತಾರೆ, ತಂದಿಡಕ್ಕೆ ನೋಡ್ತಾರೆ, ಇವ್ರು ಬ್ರೇಕ್ ಮಾಡೋಕ್ಕೆ, ಅದನ್ನು ಬೇರೆ ರೀತಿ ಅವರು ಜಾನ್ವಿ. ಅದು ಭಾಳ ನನಗೆ ಬೇಜಾರಾಯಿತು ಸರ್. ನಮ್ಮ ಇಂಟೆನ್ಷನ್ ಏನಿದ್ದಿದ್ದು ಅವ್ರ ಮೇಲೆ ನಾವು ಏನು ಹೇಳೋಕ್ಕೆ, ಒಳ್ಳೆ ಕಂಟೆಸ್ಟೆಂಟ್ ಆಗಿದ್ರು ಅವರು. ಅದರದ್ದು ಅವ್ರಿಗೆ ಸಿಕ್ತು. ಅವ್ರು ಆ್ಯಕ್ಚುಲಿ ಫಿನಾಲೆವರೆಗೆ ಬರೋವಂಥ ಕಂಟೆಸ್ಟೆಂಟ್ ಅವ್ರು ಏನು ಮಾಡಿದ್ರು ಅದು ಅವ್ರಿಗೆ ಸಿಕ್ತು. ನಾವು ಅದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಇಲ್ಲ. ನನ್ನನ್ನು ಬೇರೆ ರೀತಿ ಪೊಟ್ರೆ ಮಾಡೋಕ್ಕೆ ನೋಡಿದವರು, ನಾನು ಎಲ್ಲಿ ಬಂದೆ, ಏನು ತಗೊಂಡೆ ಅಂತ ಈಗ ಗೊತ್ತು. ಸೊ ಅದೆಲ್ಲೋ ನನಗೂ ಬೇಜಾರಾಯಿತು. ನಾವು ಅಲ್ದಿರೋ ವಿಚಾರನ ಅವ್ರು ಏನಕ್ಕೆ ಹೀಗೆ ಮಾಡಿದ್ರು ಅಂತ. ಬಟ್ ಎಗೇನ್ ಧ್ರುವಂತ್ ನಾವು ಅದನ್ನು ರಿಸೀವ್ ಮಾಡಿದ್ದ ಸ್ಟೈಲ್, ಅವತ್ತು ಬಟ್ಟೆ ಹೋಗಿದ್ದಿದ್ದು ಅದು ನೀವು ನೋಡಿರ್ಬೋದು. ನಾವು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನ ಕೊಟ್ವಿ. ಮತ್ತು ಎಗೇನ್ ಇಟ್ ಈಸ್ ಅ ಗೇಮ್ ಪಾಯಿಂಟ್ ಅದು ಆಟ. ಇನ್ನು ಸೀಕ್ರೆಟ್ ರೂಮ್ ಅಂತ ಬಂದಾಗ ನಿಮ್ಮ ಮತ್ತು ರಕ್ಷಿತಾ ಅವರ ಒಂದು ಕಾಂಬಿನೇಷನ್ ಎರಡೂ ಕೂಡ ಒಂದಷ್ಟು ವಿಚಾರ ಕೇಳಿರ್ತಾರೆ. ಬಟ್ ಆದರೂ ಕೂಡ ಅಲ್ಲಿ ಹೆಂಗಾಗುತ್ತೆ ಅಂತಂದರೆ, ನೀವು ಏನು ಸೆಲೆಕ್ಟ್ ಮಾಡಿರ್ತೀರ ಜನಗಳನ್ನ, ಅವ್ರು ಅದನ್ನು ಅಪೋಸ್ ಮಾಡ್ತಾಯಿದ್ರು. ಆಮೇಲೆ ಅವ್ರು ಕಂಪ್ಲೀಟಾಗಿ ಅವ್ರು ಏನು ಸೆಲೆಕ್ಟ್ ಮಾಡ್ತಾರೆ ಅದನ್ನೇ ನೀವು ಫೈನಲ್ ಮಾಡ್ತಾಯಿದ್ರಿ. ಯಾಕೆ ನಿಮ್ಮ ಮಾತು ನಡೀಲೇ ಇಲ್ಲ ಅಂತ ಅನ್ಸುತ್ತೆ? ಹಂಗೆ ಇಲ್ಲ, ಏನು ಅಂತಂದರೆ ಅಲ್ಲಿ ಅದೇ ಹೇಳೋದು, ಒಬ್ಬೊಬ್ಬರು ಒಂದೊಂದು ರೀತಿ ಆಟದ ಪ್ಯಾಟ್ರನ್ ಇರುತ್ತೆ ಅಲ್ಲಿ. ಈಗ ನಾವು ಜಸ್ಟಿಸ್, ನಾವು ಫೇರ್, ನನಗೆ ವೈಯಕ್ತಿಕ ಏನೇ ಇರಲಿ ನಿಮ್ಮ ಜೊತೆ, ಆದರೆ ಆಟ ಅಂತ ಬಂದಾಗ ನಿಮಗೂ ಈಕ್ವಲ್ ಆಪರ್ಚುನಿಟಿ ಸಿಗಬೇಕು, ನನಗೂ ಸಿಗಬೇಕು. ಸೊ ಅಲ್ಲಿ ಗಿಲ್ಲಿಗೆ ಹತ್ತಿರ ಆಗೋ ಬರ್ದಲ್ಲಿ ಅಥವಾ ಗಿಲ್ಲಿನ ವಿನ್ ಮಾಡೋ ಇದರಲ್ಲಿ ಅವರಿಗೆ ಕಾವ್ಯನ ಮತ್ತು ಸ್ಪಂದನನ ಅವರಿಂದ ದೂರ ಮಾಡೋದು, ಮತ್ತು ಅವರ ಪರ್ಸ್ನಲ್ ಏನಿತ್ತೋ ಗೊತ್ತಿಲ್ಲ ಅವ್ರ ಜೊತೆ. ಸೊ ಆ ಬರ್ದಲ್ಲಿ ಅವರಿಗೆ ಸೀಕ್ರೆಟ್ ರೂಮಲ್ಲಿ ನಮಗೆ ಕ್ಲಾಶ್ ಆಗ್ತಾಯಿದ್ದಿದ್ದೆ, ಅವ್ರಿಗೆ ಒಂದು ವೀಕ್ ಕಂಟೆಸ್ಟೆಂಟ್ನ ಹಾಕಿ ಅವರ ಗಿಲ್ಲಿ ಅವ್ರಿಗೆ ಆಗಲಿ ಅಥವಾ ಅವರ ಫೇವ್ರೇಟ್ಸ್ ಯಾರಿದ್ರು ಅವ್ರಿಗೆ ಸ್ಟ್ರಾಂಗ್ ಹಾಕಿ ಇವ್ರನ್ನ ಸೋಲಿಸಿ ಅವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತ. ನನಗದಕ್ಕೆ ಒಪ್ಪಿಗೆ ಇರಲಿಲ್ಲ, ನನ್ನ ವ್ಯಕ್ತಿತ್ವ ಅದನ್ನು ಒಪ್ತಾ ಇರಲಿಲ್ಲ. ಸೊ ನಮ್ಮ ಫೈಟ್ ಅದಾಗ್ತಾಯಿತ್ತು. ಬಟ್ ನಾನು ಅದನ್ನು ಭಾಳ ಬ್ಯಾಲೆನ್ಸಿಂಗಾಗಿ ಆಟ ಆಡಿದ್ದೀನಿ. ಬಿಕಾಸ್ ನಾನು ಆಮೇಲೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದೆ ಅಂತಂದರೆ, ಅವ್ರ ಜೊತೆ ಬಾಯಿ ಕೊಡೋದಕ್ಕಿಂತ ನಾನು ನನ್ನ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತೀನಿ. ಸೊ ಕೆಲವು ಅವ್ರಿಗೆ ಆಪ್ಷನ್ ಕೊಟ್ಟಾಗ ಏನು ಮಾಡ್ತಿದ್ದೆ ಅಂತಂದರೆ, ಅವ್ರು ಏನು ಹೇಳ್ತಾ ಇದ್ರು ಅದನ್ನು ಓಕೆ ಅಂತ ಹೇಳಿ, ಅವ್ರ ಆಪ್ಷನ್ನ ಓಕೆ ಹೇಳಿ ಈ ಕಡೆಯಿಂದ ನನ್ನ ಆಪ್ಷನ್ ಹಾಕ್ತಾಯಿದ್ದೆ ನಾನು. ಏನು ಹೇಳಿದ್ದು ಓಕೆ ಆಗ್ತೀನಿ, ಅದಕ್ಕೆ ಕ್ರಾಸ್ ಚೆಕ್. ಬಟ್ ಅದು ಉಲ್ಟನೇ ಆಗ್ತಾಯಿತ್ತು ಅವ್ರಿಗೆ. ನನ್ನ ಮೈಂಡ್ ಗೇಮ್ ನಾನು ಏನು ಮಾಡ್ತಾಯಿದ್ದೆ ಅದು ರಿವರ್ಸ್ ಆಗ್ತಾಯಿತ್ತು. ಅವ್ರು ಯಾರನ್ನ ಸೋಲಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅವ್ರು ಗೆಲ್ತಾಯಿದ್ರು, ಯಾರು ಗೆಲ್ಲಬೇಕು ಅಂದಾಗ ಅವ್ರು ಸೋತು ಹೋಗ್ತಾಯಿದ್ರು, ಯಾರು ಕ್ಯಾಪ್ಟನ್ ಆಗಬಾರ್ದು ಅಂತ ಅಂದ್ಕೊಂಡಿದ್ರು ಅವ್ರು ಕ್ಯಾಪ್ಟನ್ ಆಗೋದ್ರು. ಸೊ ಅಲ್ಲಿ ಭಾಳ ಸ್ಮಾರ್ಟಾಗಿ ಆಟ ಆಡಿದ್ದೀನಿ ನಾನು. ಸೊ ಹೊರಗಡೆ ಹಿಂಗೆ ಅನ್ನಿಸ್ತಾಯಿತ್ತು ಅಂತಂದರೆ ಅವರು ಏನೋ ಇದು ಮ್ಯಾನಿಪುಲೇಟ್ ಮಾಡಿ ನನ್ನ ಇದು ಅಂತ. ಬಟ್ ನನ್ನ ಸ್ಟ್ರಾಟಜಿಯಲ್ಲಿ ಸಖತ್ತಾಗಿ ವರ್ಕೌಟ್ ಆಯಿತು. ಓಕೆ. ಸೊ ಆ ಟೈಮಲ್ಲಿ ಹೆಂಗಾಗುತ್ತೆ ಅಂತಂದರೆ, ಒಂದಷ್ಟು ಜನ ಹೊರಗಡೆ ಏನು ಎಂಟರ್ಟೈನ್ ಮಾಡ್ತಾಯಿದ್ರಿ, ಒಳಗಡೆ ಇದ್ದಂಥವ್ರಿಗೆ ನೀವು ಇಬ್ಬರು ಜಾಸ್ತಿ ಎಂಟರ್ಟೈನ್ ಮಾಡಿದ್ರೆ, ಸೊ ಅದನ್ನು ಒಂದಷ್ಟು ಜನ ಮೀಮ್ಸ್ ಅವು ಕೂಡ ಯೂಸ್ ಮಾಡಿರುವಂಥದ್ದು ಗಮನಿಸ್ಬೋದು. ಕೆಲವೊಂದು ತೋರಿಸ್ತಾ ಹೋಗ್ತೀನಿ ನಿಮಗೆ. ನಮ್ಮ ಕಿಚ್ಚ ಸರ್ ಕೂಡ ಭಾಳ ಎಂಜಾಯ್ ಮಾಡಿದ್ದಾರೆ ಅದನ್ನು. ಅವ್ರು ಹೇಳ್ತಾ ಇದ್ರು, ಇಡೀ ಮನೆಯನ್ನ ಒಂದು ಸೈಡ್ ಇಟ್ಟರೆ ನಿಮ್ಮಿಬ್ಬರನ್ನ ನೋಡದೆ ನನಗೆ ಭಾಳ ಖುಷಿ ಆಗ್ತಾಯಿತ್ತು ಅಂತ. ಸೊ ಆ ಫ್ರಸ್ಟ್ರೇಷನಲ್ಲಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಅದು ಭಾಳ ನ್ಯಾಚುರಲ್ ಆಗಿ ಬಂದಿದ್ದು ನನ್ನಿಂದ. ಅವ್ರು ಏನು ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿದೆ ನಾನು, ಅವ್ರು ಹೇಗೆ ಮಾಡ್ತಾರೆ ಅಂತ.
ಆದರೆ ಹೊರಗಡೆ ಅದು ಇಷ್ಟು ಎಂಟರ್ಟೈನ್ ಮಾಡುತ್ತೆ ಅದಂತ ನನಗೆ ಭಾಳ ಸಂತೋಷ ಇದೆ. ಅಗೇನ್ ಎಂಡ್ ಆಫ್ ದ ಡೇ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ಸೊ ಅದು ಅಲ್ಲಿ ಬಂದಿದ್ದು ಭಾಳ ನ್ಯಾಚುರಲ್ ಆಗಿ ಅವ್ರಿಗೆ ಏನು ಮಾಡ್ತಿದ್ರು ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಹೋದೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ಇದೆಲ್ಲ ಬಟ್ ಒಂದ್ ದಿವಸ ಅನುಕರಣೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ ಕೆಲವೊಬ್ರು ನೀವು. ಹೌದು ಅವ್ರು ಮಾಡ್ತಾ ಇದ್ದಿದ್ದು. ಇನ್ನೊಂದು ಯಾವುದೋ ನೋಡಿದೆ ನಾನು ರೀಸೆಂಟಾಗಿ, ನಮ್ಮ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬ್ರು ಅವ್ರೇನೋ ಕೂತ್ಕೊಂತ ಹೇಳೋದು ನನ್ನನ್ನು ಅಲ್ಲಿಗೆ ಹಾಕಿದ್ದಾರೆ. ಅಂದರೆ ಈ ಟ್ರೋಲರ್ಸ್, ಈ ಮೀಮ್ಸ್ ಎಲ್ಲ ಅವ್ರು ಯಾರನ್ನೂ ಬಿಡಲ್ಲ ಅಂತ. ಸೊ ಎಂಡ್ ಆಫ್ ದ ಡೇ ಅಗೇನ್ ಈ ಸೋಷಿಯಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಅಲ್ಲಿ ಇಟ್ಸ್ ವೆರಿ ನೈಸ್. ಇನ್ನೊಂದು ಮೀಮ್ ನನಗೆ ಇವಾಗ ನೆನಪರ್ತಿರೋದೇನು ಅಂತಂದ್ರೆ, ಸೊ ಈ ಥರದ್ದೆಲ್ಲ ಒಂದಷ್ಟು ಆದಾಗ ಧ್ರುವಂತ್ ನೋಡಿ ಹೇಗೆ ಯಾವ ರೀತಿಯಾಗಿ ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದಾರೆ ಅನ್ನೋದೆಲ್ಲ ಒಂದಷ್ಟು ಮೀಮ್ಸ್ಗಳೆಲ್ಲ ಇರಲಿ, ಸಂತೋಷ ಅಲ್ವೇ. ಒಬ್ಬ ಕಲಾವಿದ, ಈಗ ನಾನು ಕಲಾವಿದನಾಗಿ ಈಗ ನಮ್ದು ಪರ್ಪಸ್ ಏನಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಅಷ್ಟೇ. ಅದಕ್ಕೆ ನಾವು ರೌಡಿ ಆಗೋಕ್ಕೂ ರೆಡಿ, ಸೀರೆ ಉಡೋಕ್ಕೂ ರೆಡಿ. ಎಂಡ್ ಆಫ್ ದ ಡೇ ಅದು ನಮ್ಗೆ ಅನ್ನ ಕೊಡುತ್ತೆ. ಈಗ ಕಮಲ್ ಹಾಸನ್ ಸರ್ ಅವರು ಒಂದು ಹುಡುಗಿ ರೂಪದಲ್ಲಿ ಅವ್ರು ಮಾಡ್ತಾರೆ. ಇಟ್ ಈಸ್ ಒನ್ ಆಫ್ ದಿ ಎಪಿಕ್. ಅದನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ. ಸೊ ಕಲಾವಿದಂದದು. ಸೊ ಈ ರೀತಿ ಈಗ ನಾವು ಟ್ರೋಲ್ಗೆಲ್ಲ ಹೆದರೋಂಥವ್ರಲ್ಲ. ನಾವು ಅದನ್ನ ನಮಗೆ ಎಂಡಲ್ಲಿ ನೋಡೋದು ಏನಂತಂದರೆ, ಅದು ಎಂಟರ್ಟೈನ್ ಮಾಡಿದ್ಯಾ, ಯಾರನ್ನಾದ್ರೂ ಎಂಟರ್ಟೈನ್ ಮಾಡಿದ್ಯಾ, ಅದರಿಂದ ಯಾರಿಗಾದ್ರೂ ಒಂದು ಪ್ಲಸ್ ಆಗಿದೆಯಾ, ಅಷ್ಟೇ. ಆ ಪರ್ಪಸ್ ಸರ್ವ್ ಆಗುತ್ತೆ. ಓಕೆ. ಎಲ್ಲ ಒಂದು ಕಡೆ ಸುದೀಪ್ ಸರ್ ಹೇಳ್ತಾರೆ, ಬಿಗ್ ಬಾಸ್ ಒಳಗಡೆ ಹೋಗೋಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ರೆ, ಎಷ್ಟು ಪ್ರಯತ್ನ ಪಟ್ಟಿದ್ರೆ ನಮಗೆ ಗೊತ್ತು ಅಂತ. ಯಾಕೆ ಆ ಒಂದು ಪ್ಲ್ಯಾಟ್ಫಾರ್ಮ್ ಯಾಕೆ ಬೇಕಾಗಿತ್ತು ನಿಮಗೆ? ಹೌದು, ಅಂದರೆ ಪ್ರತಿಯೊಬ್ಬರದ್ದೊಂದು ಕನಸಾಗಿರುತ್ತೆ. ಅದು ನನಗೆ ಸೀಸನ್ 10 ಆಗಿತ್ತು. ಸೊ ಈ ಸಲ ನಾನು ಏನಕ್ಕೆ ಪರ್ಟಿಕ್ಯುಲರ್ ಆಗಿ ನನಗೆ ನಿಜವಾಗ್ಲೂ ಕಿಚ್ಚ ಸರ್ ಹೇಳಿದ್ದು ನಿಜ. ನನಗೆ ಕಿಚ್ಚ ಸರ್ ಇರಬೇಕಾದ್ರೇ ಹೋಗಬೇಕಿತ್ತು. ಸೊ ಅವರು ಲಾಸ್ಟ್ ಟೈಮ್ ನನಗೆ ಅದು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಬಹುಶಃ ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತ. ಅದು ನನಗೆ ಭಾಳ ಬೇಜಾರಾಗಿತ್ತು. ಸೊ ನಾನು ಬೇರೆ ಪ್ರೊಜೆಕ್ಟ್ಸ್ನೆಲ್ಲ ಬಿಟ್ಟಿದ್ದೀನಿ. ನನಗೆ ಕಿಚ್ಚ ಸರ್ ಇರಬೇಕಾದ್ರೆ ನಾನು ಆಟ ಆಡಬೇಕು. ಬಹುಶಃ 3 ವೀಕ್ 2 ವೀಕ್ ಇದ್ರೂ ಪರವಾಗಿಲ್ಲ, ಸರ್ ಇದ್ದಾಗನೇ ನನ್ನ ಐಡೆಂಟಿಟಿ ಸಿಗಬೇಕು ಬಿಗ್ ಬಾಸಲ್ಲಿ ಅಂತ. ಸೊ ಹಾಗಾಗಿ ಅದಕ್ಕೆ ತುಂಬ ನಾನು ಇದು ಮಾಡಿದ್ದೀನಿ. ಮತ್ತು ಬಿಗ್ ಬಾಸ್ ವೇದಿಕೆನ ಭಾಳ ಮಡೀಲಿ ಆಟ ಆಡಿದ್ದೀನಿ. ನಾನು ನಾನ್ ವೆಜ್ ಎಲ್ಲ ಬಿಟ್ಟಿದ್ದೆ, ಮೊಟ್ಟೆನೂ ತಿಂತಾ ಇರಲಿಲ್ಲ. ಸೊ ದಿಸ್ ವಾಸ್ ಮೈ ಕಮಿಟ್ಮೆಂಟ್ ಫಾರ್ ದಟ್ ಶೋ. ಆ್ಯಂಡ್ ನನ್ನ ವ್ಯಕ್ತಿತ್ವಕ್ಕೆ ನಾನು ಕೊಟ್ಟಂಥ ಕಮಿಟ್ಮೆಂಟ್ ಅದು. ಸೊ ಅದು ನನಗೆ ಸಾರ್ಥಕತೆ ಸಿಕ್ಕಿದೆ. ಸೊ ದಟ್ ಇಸ್ ಟ್ರೂ. ಓಕೆ. ಸೊ ಆಮೇಲೆ ಒಳಗಡೆ ಹೋಗ್ತಿದ್ದಂಗೆ ಧ್ರುವಂತ್ ಅಂತ ಎಂಟ್ರಿ ಆಗ್ತಿದ್ದೆ, ಯಾರು ಹೊಸ ಹುಡುಗ ಅಂತ ಒಂದಷ್ಟು ನೋಡಿದಾಗ ಅಲ್ಲಿ ನೀವೇ ಪ್ರತ್ಯಕ್ಷ ಆಗ್ತೀರಾ. ಬಿಕಾಸ್ ಒಂದು ಹೆಸರು ಕೂಡ ಬದಲಾಯಿಸ್ಕೋಬೇಕು ಅಂತ ಅನ್ಕೊಂಡಿದ್ದು ಕಾರಣ. ಹೌದು, ಆ್ಯಕ್ಚುಲಿ ಧ್ರುವಂತ್ ನನ್ನ ಚರಿತ್ ಬಾಲಪ್ಪ ಅಂತ ನಾನು ಹುಟ್ಟಿದಾಗ ಇಟ್ಟಿದ್ದ ಹೆಸರು ಚರಿತ್ ಅಂತ. ಸೊ ನಾನು ಸೀರಿಯಲ್ಗೆಲ್ಲ ಬಂದಾಗ ಈಗ ಏನಾಗುತ್ತೆ, ನಾವು ಒಂದು ಪಾಪ್ಯುಲಾರಿಟಿ ಸಿಗ್ತಾ ಇರಬೇಕಾದ್ರೆ ಈ ಜಾತಕ ತೋರಿಸೋದು, ನ್ಯೂಮರಾಲಜಿ ಇದೆಲ್ಲ ಬರುತ್ತೆ. ಅಂದರೆ ಎಲ್ಲ ಎಲಿಮೆಂಟಿಂದ ನಮಗೆ ಪ್ಲಸ್ ಆಗಲಿ ಅಂತ. ಸೊ ಮುದ್ದುಲಕ್ಷ್ಮಿ ಆದ ತಕ್ಷಣ ಒಂದು ಟೈಮಲ್ಲಿ ನಮ್ಮದೇನು ಸ್ವಲ್ಪ ಬ್ಯಾಡ್ ಇದೆಲ್ಲ ಇದಾದಾಗ ಟೈಮಲ್ಲಿ ನಾವು ನೋಡಿದಾಗ ನ್ಯೂಮರಾಲಜಿ ಅವರು ಹೇಳ್ತಾರೆ ನನಗೆ. ಇದು ಆ್ಯಕ್ಚುಲಿ ಬಿಗ್ ಬಾಸ್ಗೆ ಅಂತಲ್ಲ, ಭಾಳ ಮುಂಚೆ ನನ್ನ ಮುದ್ದುಲಕ್ಷ್ಮಿ ಆದ ತಕ್ಷಣ ನನ್ನ ನೇಮ್ ಚೇಂಜ್ ಆಗಿತ್ತು. ನನ್ನ ಸೋಷಿಯಲ್ ಮೀಡಿಯಾ ಪ್ರೊಫೈಲಲ್ಲೂ ಧ್ರುವಂತ್ ಅಂತಲೇ ಇದ್ದಿದ್ದು. ಸೊ ಅಲ್ಲೇನಾಗುತ್ತೆ, ನಮ್ಮ ನ್ಯೂಮರಾಲಜಿ ನೋಡೋರು ಈ ಹೆಸರು ಅಷ್ಟು ಸೂಕ್ತ ಆಗಿ ಬರಲ್ಲ ಅಂತ ಹೇಳ್ತಾರೆ. ಅವ್ರದ್ದೇನೋ ಒಂದು ಕ್ಯಾಲ್ಕುಲೇಷನಲ್ಲಿ ಒಂದು 2 ಕಡೆ ಹೇಳ್ತಾರೆ ಇದನ್ನು. ನಂತರ ಯಾವುದು ನಿಮ್ಮ ತಲೆಯಲ್ಲಿ ಯಾವುದಾದ್ರೂ ಹೆಸರು ಇದೆಯಾ ಅಂತ ನೋಡ್ತಾರೆ. ನನ್ನ ತಲೆಯಲ್ಲಿ 2 ಹೆಸರು ಇರುತ್ತೆ. ಒಂದು ಲವ್ಲವಿಕೆಯಲ್ಲಿ ಲಕ್ಕಿ ಅಂತ ಇತ್ತು. ಸೊ ಇನ್ನೊಂದು ನನಗೆ ತುಂಬ ಪ್ರಸಿದ್ಧಿ ಸಿಕ್ಕಿದ್ದು, ನಂದೆಲ್ಲ ಹಿಟ್ ಸೀರಿಯಲ್ಸೇ, ಬಟ್ ಪ್ರಸಿದ್ಧಿ ತುಂಬ ಸಿಕ್ಕಿದ್ದು ಮುದ್ದುಲಕ್ಷ್ಮಿ ಇದ್ರು ಅಂತ, ಮತ್ತು ಲವ್ಲವಿಕೆ. ಸೊ ಧ್ರುವಂತ್ ಹೇಗಿದೆ ಅಂತ ಕೇಳಿದಾಗ ಅದು ಅವ್ರು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಕರೆಕ್ಟ್ ಕೂಡಿ ಬಂತು. ನಂಬರ್ 1 ಅಂತ ಏನೋ ಬಂತದು. ಮತ್ತು ಅದರದ್ದು ಅರ್ಥ ಭಾಳ ಚೆನ್ನಾಗಿತ್ತು. ಆ್ಯಂಡ್ ಮತ್ತು ಈ ಶೋಯಿಂದನೇ ನನ್ನ ಒಂದು ನಾಮಕರಣ ಆಗಲಿ ಅಂತ ಆಗಿತ್ತು. ಸೊ ನಾವು ಚರಿತ್ ಬೇಡ, ನನ್ನ ಈ ಹೆಸರನ್ನೇ ಕೊಡಿ ಅಂತ. ಅದು ವರ್ಕ್ ಆಯಿತು ನನಗೆ. ಸೊ ಟುಡೇ ಧ್ರುವಂತ್. ಸೊ ಧ್ರುವಂತಿಂದ ಇನ್ಮೇಲೆ ಧ್ರುವಂತ್ ಅಂತಲೇ ಧ್ರುವಂತೆ. ಅದು ಆ್ಯಕ್ಚುಲಿ ಜನಗಳೇ ಕೊಟ್ಟರು ಅಂತ ಹೆಸರು ನನಗೆ. ಧ್ರುವಂತ್ ಅಂತ ಮುದ್ದುಲಕ್ಷ್ಮಿ ಆದ ತಕ್ಷಣ ಧ್ರುವ ನೀವೇನೀಗ ಕಿಚ್ಚ ಸರ್ ಅವ್ರು ಕರಿತಾರೆ ಧ್ರುವ ಅಂತ, ಜನಗಳೇ ಕೊಟ್ಟಿರೋದು. ಆಮೇಲೆ ಆ ಮುದ್ದುಲಕ್ಷ್ಮಿ ಸೀರಿಯಲ್ ಆಗಬೇಕಾದ್ರೆ ಇನ್ನೊಂದು ಏನಂತಂದರೆ, ತುಂಬ ಮಕ್ಕಳಿಗೆಲ್ಲ ಇಟ್ಬಿಟ್ಟಿದ್ರು ನನ್ನ ಕ್ಯಾರೆಕ್ಟರ್ ನೋಡಿ ಮುದ್ದುಲಕ್ಷ್ಮಿ ಆದಮೇಲೆ. ಸೊ ಹೆಸರಿಗೆ ಭಾಳ ತೂಕ ಇದೆ ಆ ಹೆಸರಿಗೆ. ಸೊ ಅದನ್ನು ಇಟ್ಕೊಂಡ್ವಿ ನಾವು.